ಈ ಕ್ಷಣದ ಹೆಡ್ಲೈನ್ಸ್. ಬಹುಭಾಷಾ ನಟಿ ಸರೋಜಾದೇವಿ ಕೊನೆಯುಸಿರು. ಬೆಳಗ್ಗೆಯಿಂದಲೇ ಮಲ್ಲೇಶ್ವರಂ ನಿವಾಸದಲ್ಲಿ ಗಣ್ಯರಿಂದ ಅಂತಿಮ ದರ್ಶನ. ಸರೋಜಾದೇವಿಗೆ ಅಂತಿಮ ನಮನ ಸಲ್ಲಿಸಿದ ಸಿಎಂ ಸಿದ್ದರಾಮಯ್ಯ. ಹುಟ್ಟೂರು ಚನ್ನಪಟ್ಟಣದ ದಶಾವರದಲ್ಲಿ ಅಭಿನಯ ಸರಸ್ವತಿಯ ಅಂತ್ಯಕ್ರಿಯೆ. ಸ್ವಂತ ಜಮೀನಿನಲ್ಲಿ ತಾಯಿಯ ಸಮಾಧಿ ಹತ್ತಿರದಲ್ಲೇ ಸ್ಥಳ ನಿಗದಿ. ಮಧ್ಯಾಹ್ನ ಬಳಿಕ ನೆರವೇರಲಿರುವ ಅಂತಿಮ ವಿಧಿವಿಧಾನ. ಕಾಂಗ್ರೆಸ್ ಕೋಟೆಯಲ್ಲಿ ಶುರುವಾಯಿತು ಸಂಡೇ ಬಿಸಿ. ಭಾನುವಾರ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬಗ್ಗೆ ಹೆಚ್ಚಿದ ಕುತೂಹಲ. ದೆಹಲಿಯಲ್ಲಿ ಯಾರನ್ನ ಭೇಟಿಯಾದ್ರು ಅಂತ ಹುಡುಕಾಟ. ಮತ್ತೆ ಭುಗಿಲೆದ್ದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ವಿವಾದ. ರಾತ್ರೋರಾತ್ರಿ ಪಂಚಮಸಾಲಿ ಪೀಠಕ್ಕೆ ಬೀಗ. ಕಾಶಪ್ಪನವರ ಬೆಂಬಲಿಗರ ಬಗ್ಗೆ ಶಂಕೆ. ಪೀಠದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್. ಇವತ್ತು ಭೂಮಿಗೆ ವಾಪಸ್ ಆಗಲಿರುವ ಶುಭಾಂಶು ಶುಕ್ಲಾ. ಮಧ್ಯಾಹ್ನ 3 ಗಂಟೆಗೆ 4 ಗಗನಯಾತ್ರಿಗಳನ್ನು ಹೊತ್ತ ನೌಕೆ ಲ್ಯಾಂಡ್. ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ನಡೆಯಲಿದೆ ಸ್ಟ್ರಾಶ್ ಲ್ಯಾಂಡಿಂಗ್. 2050ರ ವೇಳೆಗೆ 44 ಕೋಟಿ ಜನರಿಗೆ ವಿವಿಧ ಕಾಯಿಲೆ ಬರುವ ಆತಂಕ. ಆರೋಗ್ಯ ಕಾಪಾಡಲು ಜಾಗೃತಿ ಮೂಡಿಸಲು ಮುಂದಾದ ಕೇಂದ್ರ ಆರೋಗ್ಯ ಇಲಾಖೆ. ಸಮೋಸ, ಜಿಲೇಬಿ, ಚಾಯ್, ಬಿಸ್ಕೆಟ್ ಬಗ್ಗೆ ಎಚ್ಚರಿಕೆ. ಕಲಬುರಗಿಯಲ್ಲಿ ಮಾಲೀಕ ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್. ಜ್ಯುವೆಲರಿ ಮಾಲೀಕನ ಬಳಿ ಕೆಲಸ ಮಾಡಿದಾತ ಸ್ಕೆಚ್ನಿಂದಲೇ ದರೋಡೆ ಶಂಕೆ. ಪಶ್ಚಿಮ ಬಂಗಾಳ ಮೂಲದ ಪರಿಚಯಸ್ಥರನ್ನ ಕರೆಸಿ ದರೋಡೆ ಶಂಕೆ. ಆಟೋ ಮಿನಿಮಮ್ ಪ್ರಯಾಣ ದರ 36 ರೂಪಾಯಿಗೆ ಏರಿಕೆ. ಆಗಸ್ಟ್ 1ನೇ ತಾರೀಕಿನಿಂದ ಹೊಸ ನಿಯಮ ಜಾರಿ. ಆಟೋ ಪ್ರಯಾಣ ದರ ಹೆಚ್ಚಳಕ್ಕೆ ಜನರಿಂದ ತೀವ್ರ ಅಸಮಾಧಾನ. ಮಂಗಳೂರಲ್ಲಿ ಅಂಗನವಾಡಿ ಮಕ್ಕಳು ಗರ್ಭಿಣಿಯರಿಗೆ ಇನ್ಮುಂದೆ ಸಿಗಲ್ಲ ಮೊಟ್ಟೆ. ಖರೀದಿಗೆ ಹಣ ಬಿಡುಗಡೆ ಮಾಡದ ರಾಜ್ಯ ಸರ್ಕಾರ. ಸಾಲ ಮಾಡಿ ಕೈ ಸುಟ್ಕೊಂಡ ಅಂಗನವಾಡಿ ಕಾರ್ಯಕರ್ತರಿಂದ ಮೊಟ್ಟೆ ವಿತರಣೆ ನಿಲ್ಲಿಸಲು ನಿರ್ಧಾರ. ಕೋಟಿ ರೂಪಾಯಿ ದಾಟಿದ ಕೊಪ್ಪಳದ ಹುಲಿಗೆಮ್ಮ ದೇವಿ ಭಕ್ತರ ಕಾಣಿಕೆ. ಹುಂಡಿ ಎಣಿಕೆ ವೇಳೆ ವಿದೇಶಿ ನೋಟುಗಳು ಪತ್ತೆ. 133 ಗ್ರಾಂ ಕಚ್ಚಾ ಬಂಗಾರ, 10 ಕೆಜಿ ಕಚ್ಚಾ ಬೆಳ್ಳಿ ಸೇರಿ 1 ಕೋಟಿಗೂ ಹೆಚ್ಚು ಕಾಣಿಕೆ ಸಂಗ್ರಹ. ನಡು ರಸ್ತೆಯಲ್ಲೇ ರೋಡ್ ರೋಮಿಯೋಗಳ ವೀಲಿಂಗ್. ಚಿಕ್ಕಮಗಳೂರು ಎಸ್ಪಿ ಆಫೀಸ್ ಪಕ್ಕದ ರಸ್ತೆಯಲ್ಲೇ ವೀಲಿಂಗ್ ಪುಂಡಾಟ. ಯುವಕರ ಹುಚ್ಚಾಟ ಕಂಡು ಸ್ಥಳೀಯರು ಆತಂಕ. ರಾಜಸ್ಥಾನದ ಜೋಧ್ಪುರ್ನಲ್ಲಿ ಭಾರೀ ಮಳೆ. ಮನೆಯ ಮುಂಭಾಗದಲ್ಲಿನ ಕಾಂಪೌಂಡ್ ಕುಸಿತ. ಅಲ್ಲೇ ಇದ್ದ ವ್ಯಕ್ತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರು. ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ ಮಳೆರಾಯನ ಆರ್ಭಟ. ರಸ್ತೆಗಳು, ಮೆಟ್ರೋ ನಿಲ್ದಾಣಗಳು ಸಂಪೂರ್ಣ ಜಲಾವೃತ. ದೈನಂದಿನ ಕೆಲಸ ಕಾರ್ಯಗಳಿಗೆ ತೆರಳಲು ಜನರ ಪರದಾಟ. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾದಿಂದ ಬಿಗ್ ಅಪ್ಡೇಟ್. ಆಗಸ್ಟ್ 2ರಂದು ಟ್ರೇಲರ್ ರಿಲೀಸ್ಗೆ ಡೇಟ್ ಫಿಕ್ಸ್. ಸಂದರ್ಶನವೊಂದರಲ್ಲಿ ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.